ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಚಲೋ ಮಾಡಲಿದ್ದು ಜನಾಂದೋಲನ ರ್ಯಾಲಿ ಜಾಗೃತಿ ಸಭೆ ಹಿನ್ನೆಲೆ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ನಗರಾದ್ಯಂತ ಮಾಡಲಾಗಿದೆ. ಮೈಸೂರು ಚಲೋ ಜನಾಂದೋಲನ ರ್ಯಾಲಿ ಜಾಗೃತಿ ಸಭೆಗಳು ಇರೋ ಹಿನ್ನೆಲೆ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಉದ್ವಿಗ್ನವಾಗಿದೆ ಅಂತಾನೆ ಹೇಳ್ಬೋದು. ಮೈಸೂರಿನಲ್ಲಿ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರ್ಯಾಲಿ ಆಗಿರ್ಬೋದು, ಜಾಗೃತಿ ಸಭೆ, ಮೈಸೂರು ಚಲೋ ಇದೆಲ್ಲ ಕರೆ ಕೊಟ್ಟ ಹಿನ್ನೆಲೆ ಟೈಟ್ ಸೆಕ್ಯೂರಿಟಿಯನ್ನ ನಿಯೋಜನೆ ಮಾಡಲಾಗಿದೆ ಅಂತ ಸದ್ಯದ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಾ ಇದೆ? ಪವಿತ್ರ, ಏನು ಈ ತಿಂಗಳು 10ನೇ ತಾರೀಕು ನಡೆದಂತಹ ಒಂದು ದುರ್ಘಟನೆ ಅಂತಾನೆ ಹೇಳ್ಬೋದು. ಸೊ ಏನು ಪೊಲೀಸರ ವ್ಯಾನಿನ ಮೇಲೆ ಕಲ್ಲು ತೂರಾಟ ಪ್ರಕರಣ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಮಹಮ್ಮದ್ ಪೈಗಂಬರ್ ರವರ ಅವಹೇಳನಕಾರಿಯ ಚಿತ್ರಕ್ಕೆ ಸಂಬಂಧಿಸಿದಂತೆ ಇವತ್ತು ಮೈಸೂರಿನಲ್ಲಿ ರಾಷ್ಟ್ರೀಯ ಸುರಕ್ಷಾ ಜನ ಆಂದೋಲನ ಸಮಿತಿಯಿಂದ ಜಾಥಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಏನು ಗನ್ ಹೌಸ್ ನಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಜಾಥವನ್ನ ಏರ್ಪಡಿಸಲಾಗಿತ್ತು. ಅದರ ಜೊತೆಯಲ್ಲಿ ಈ ಒಂದು ಬಿಜೆಪಿಯ ಕಾರ್ಯಕರ್ತರುಗಳು ಮತ್ತು ರಾಷ್ಟ್ರೀಯ ಸೇವಾ ಸಂಘಟನೆಗಳು ಮಾಡಿಕೊಂಡಿದ್ದಂತಹ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆಗಳು ಮಾಡ್ಕೊಂಡಿದ್ದಂತಹ ಒಂದು ಜಾಥಕ್ಕೆ ಇವತ್ತು ಎಲ್ಲೋ ಒಂದು ಕಡೆ ಬ್ರೇಕ್ ಬಿಟ್ಟ ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿದಂತ ಜಾಥಾದ ಆಯೋಜನೆಯನ್ನು ಮಾಡಿದಂತಹ ತಕ್ಷಣವೇ ಏನು ಕಾಂಗ್ರೆಸ್ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಭಟಿಸೋದಕ್ಕೂ ಕೂಡ ನಾವು ಕೂಡ ಪ್ರತಿಭಟನೆಯನ್ನ ಮಾಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರಿಗೆ ಮೆಮೊರಂಡಂನ ಕೊಟ್ಟಿದ್ದಂತಹ ವಿಚಾರವಾಗಿ ಎರಡು ಪೊಲಿಟಿಕಲ್ ಪಾರ್ಟಿಗಳು ಎಲ್ಲಾದ್ರೂ ಒಂದು ಕಡೆ ಮುಖಾಮುಖಿಯಾಗಿ ಘರ್ಷಣೆಗೆ ಅವಕಾಶ ಆಗ್ತದ ಅಂತಕ್ಕಂಥದ್ದನ್ನ ಮನಗೊಂಡಂತಹ ಜಿಲ್ಲಾ ಪೊಲೀಸ್ ಆಡಳಿತ ಅಥವಾ ನಗರ ಪೊಲೀಸ್ ಆಡಳಿತ ಎರಡೂ ಪಕ್ಷಗಳಿಗೆ ಜಾಥವನ್ನ ಮಾಡಲು ಮತ್ತು ಪ್ರತಿಭಟನೆ ಮಾಡಲು ನಿರಾಕರಿಸಿದ ಕಾರಣಕ್ಕಾಗಿ ಇವತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಗನ್ನೌಸಿನ ಸರ್ಕಲ್ನ ಎರಡೂ ಭಾಗಗಳಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಇವತ್ತು ಇಲ್ಲಿವರೆಗೂ ಕೂಡ ಯಾವುದೇ ಸಂಸ್ಥೆಯ ಕಾರ್ಯಕರ್ತರುಗಳು ಜಮಾವಣೆಗೊಂಡಿಲ್ಲ. ಯಾರು ಕೂಡ ಎಲ್ಲಿ BNS ಸೆಕ್ಷನ್ 163 ಆರ್ಟಿಕಲ್ ಅಡಿಯಲ್ಲಿ ಭದ್ರತೆಯನ್ನ ಒದಗಿಸಲಾಗಿದೆ ಅಂತಾನೆ ಹೇಳ್ಬೋದು. ಪವಿತ್ರ, ಪುಟ್ಟಸ್ವಾಮಿ, ಈಗಾಗಲೇ ಬಿಜೆಪಿಯವರು ಕೂಡ ಒಂದು ಒತ್ತಾಯವನ್ನ ಮಾಡಿದ್ದಾರೆ. ಅಲ್ಲಾದ ಘಟನೆಗೆ ಸಂಬಂಧಪಟ್ಟಂತೆ ಕಠಿಣ ಕ್ರಮ ಕೈಗೊಳ್ಳಬೇಕು, ಕೋರ್ಟ್ ಮೆಟ್ಟಿಲು ಕೂಡ ಏರಿರೋದು, ಜೊತೆಗೆ ತನಿಖೆ ಕೂಡ ಆಗಬೇಕು ಅಂತ ಹೇಳ್ತಾ ಇರೋದು, ಜೊತೆಗೆ ನಮಗಲ್ಲಿ ಯಾವುದೇ ರೀತಿ ರ್ಯಾಲಿ ಮಾಡೋಕೆ ಚಲೋ ಮಾಡೋಕ್ಕೂ ಕೂಡ ಅವಕಾಶವನ್ನ ಕೊಡ್ತಿಲ್ಲ ಅಂತ ಕೂಡ ಹರಿಹಾಯ್ತಾ ಇದ್ದಾರೆ. ಖಂಡಿತ ಪವಿತ್ರ, ಯಾಕೆಂತ ಹೇಳಿದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳು, ಒಂದು ಕಾಂಗ್ರೆಸ್ ಮತ್ತು ಒಂದು ಬಿಜೆಪಿ, ಎರಡು ರಾಷ್ಟ್ರೀಯ ಪಕ್ಷಗಳು, ಒಂದು ಏನು ಬಿಜೆಪಿ ರಾಷ್ಟ್ರೀಯ ಸ್ವಯಂ ಜನ ಆಂದೋಲನ ಕಾರ್ಯಕ್ರಮವನ್ನ ಮಾಡಲು ಯಾವಾಗ ಬಿಜೆಪಿಯರು ಕಾರ್ಯಪ್ರವೃತ್ತಿ ಆಗ್ತಾರೋ ಅದೇ ಸಂದರ್ಭದಲ್ಲಿ ಇವತ್ತೇ ಕಾಂಗ್ರೆಸ್ ಕೂಡ ಪ್ರತಿಭಟಿಸಲು ಏನು ನಿರ್ಣಯವನ್ನ ತೆಗೆದುಕೊಳ್ತದೋ, ಹಾಗಾಗಿ ಎರಡು ರಾಷ್ಟ್ರೀಯ ಪಕ್ಷಗಳು ಮುಖಾಮುಖಿಯಾಗಿ ಘರ್ಷಣೆಗೆ ಏನಾದ್ರೂ ಅವಕಾಶ ಆಗ್ಬೋದಾ ಅಂತಕ್ಕಂಥದ್ದನ್ನ ಮನಗೊಂಡಂತಹ ಏನು ನಗರ ಪೊಲೀಸ್ ಆಯುಕ್ತರು ಸೀಮಾ ಲಟ್ಕರ್ ಅವರು ಎರಡೂ ಪಕ್ಷಗಳಿಗೂ ಕೂಡ ಪ್ರತಿಭಟಿಸಲು ಮತ್ತು ಜಾಥೆ ಮಾಡಲು ಅವಕಾಶವನ್ನ ನಿರಾಕರಿಸಿರ್ತಕ್ಕಂಥದ್ದು. ಇದನ್ನ ಮನಗಂಡಂತಹ ಬಿಜೆಪಿ ಕಾರ್ಯಕರ್ತರುಗಳು ನಮಗೆ ಅವಕಾಶವನ್ನ ಕಲ್ಪಿಸಲೇಬೇಕಂತೇಳಿ ಸಾಕಷ್ಟು ಒತ್ತಡವನ್ನ ಹಾಕಿದ್ರು ಕೂಡ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದ್ರೂ ಕೂಡ ಪೊಲೀಸರು ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡು ಜಾಥಾಗಳಿಗೆ ಯಾವುದೇ ರೀತಿಯ ಅವಕಾಶವನ್ನ ಕೊಡದೆ BNS ಆಕ್ಷನ್ ಸೆಕ್ಷನ್ ಅಡಿಯಲ್ಲಿ ಇವತ್ತು ಗುಂಪುಗಾರಿಕೆಯನ್ನ ಮಾಡಬಾರದು, ಗುಂಪುಗಳನ್ನ
ಸೇರಬಾರ್ದು ಅಂತಕ್ಕಂಥ ನಿಷೇಧಾಜ್ಞೆಯನ್ನು ಏರಿ ಅದರ ಜೊತೆಯಲ್ಲಿ ಜಾಥವನ್ನ ತಡೆಗಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಬಿಜೆಪಿಗೆ ಕೆಂಗಣ್ಣಿಗೆ ಗುರಿಯಾಗಿದೆಯಾ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರ್ತಕ್ಕಂಥದ್ದು ಪವಿತ್ರ. ಮೈಸೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಥಾಗೆ ಹೊರಡ ಮುನ್ನ ವಿಜಯೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ತಾಕತ್ತು ಅನ್ನೋದಿದ್ದರೆ, ಸರ್ಕಾರಕ್ಕೆ ಯೋಗ್ಯತೆ ಅನ್ನೋದಿದ್ದರೆ ಅವತ್ತು ಘಟನೆ ಆಯ್ತಲ್ಲ 10ನೇ ತಾರೀಕು, ಅವತ್ತು ನಿಷೇಧಾಜ್ಞೆಯನ್ನ ಹೇರಬೇಕಾಗಿತ್ತು. ಅದು ಬಿಟ್ಟು ಇವತ್ತು ನಿಷೇಧಾಜ್ಞೆಯನ್ನ ಏರಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಕಿಡಿಕಾರಿದ್ದಾರೆ. ಇತ್ತೀಚೆಗೆ ಮೈಸೂರಿನ ಉದಯಗಿರಿನಲ್ಲಿ ಕೆಲವು ದೇಶದ್ರೋಹಿಗಳೇನು ಅಟ್ಟಹಾಸ ಮೆರೆದಿದ್ದಾರೆ. ಇದರ ವಿರುದ್ಧ ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿ ಬೃಹತ್ ಹೋರಾಟವನ್ನು ಇವತ್ತು ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲ ಹಿಂದೂಪರ ಸಂಘಟನೆಗಳು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಿದೆ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಮೈಸೂರಿನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೋಡಿ, ದುರಂತ ಅಥವಾ ವಿಪರ್ಯಾಸ ಅಂತ ಹೇಳಿದ್ರೆ, ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಯನ್ನು ಗಮನಿಸ್ತಾ ಇದ್ರೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ಒಂದು ರಾಜಕಾರಣ ಏನು ನಾವು ಗಮನಿಸ್ತಾ ಇದ್ದೇವೆ ಕಳೆದ 2 ವರ್ಷದಿಂದ. ಎಲ್ಲೋ ಒಂದು ಕಡೆ ನಿಜಾಮರ ಆಡಳಿತ ನೆನಪಾಗ್ತಾ ಇದೆ. ಏನೋ ರಜಾಕೆಗಳ ಅಟ್ಟಹಾಸದಿಂದ ಮೆರೀತಾ ಇದ್ರು. ಆ ದಿನಗಳು ಇವತ್ತು ಮರುಕಳಿಸ್ತಾ ಇದೆಯೇನೋ ಅನ್ನುವ ಭಾವನೆ ಹಿಂದೂ ಕಾರ್ಯಕರ್ತರಲ್ಲಿ, ಸಮಾಜದಲ್ಲಿ ಇವತ್ತು ಮೂಡ್ತಾ ಇರ್ತಕ್ಕಂಥದ್ದು ಸತ್ಯ. ಹಾಗಾಗಿ ಯಾವ ರಾಜ್ಯದಲ್ಲಿ